ಮಹೋತ್ಸವವನ್ನು ಮಾಡ್ತಕ್ಕಂಥದ್ದು ಉದ್ದೇಶ ವಾಲ್ಮೀಕಿ ಎಲ್ಲರಿಗೂ ಕೂಡ ಜನರಿಗೆ ಗೊತ್ತಾಗಬೇಕು. ಅಷ್ಟೇ ಅಲ್ಲ, ಮಹರ್ಷಿ ವಾಲ್ಮೀಕಿಯವರು ರಾಮಾಯಣದಂಥ ಮಹಾನ್ ಗ್ರಂಥವನ್ನು ರಚನೆ ಮಾಡಿದ್ರು. ಮಹರ್ಷಿ ವಾಲ್ಮೀಕಿಯವರು 24,000 ಶ್ಲೋಕಗಳಿರ್ತಕ್ಕಂಥ ಅದರಲ್ಲೂ ಸಂಸ್ಕೃತದಲ್ಲಿ ರಚನೆ ಮಾಡಿರ್ತಕ್ಕಂಥದ್ದು. ಸಂಸ್ಕೃತ ಮಹರ್ಷಿ ವಾಲ್ಮೀಕಿಯವರು ಇದ್ದಂಥ ಕಾಲದಲ್ಲಿ ಬೇರೆಯವರು ಕಲಿಯಾಗಿರಲಿಲ್ಲ. ಯಾಕಂತಂದ್ರೆ ಅವತ್ತು ಶೂದ್ರ ವರ್ಗದ ಜನ ವಿದ್ಯೆನೇ ಕಲಿಯಾಗಿರಲಿಲ್ಲ, ಸಂಸ್ಕೃತ ಕಲಿಯೋದಿರಲಿ, ವಿದ್ಯೆನೇ ಕಲಿಯಾಗಿರಲಿಲ್ಲ. ಅಂಥ ಕಾಲದಲ್ಲಿ ಮಹರ್ಷಿ ವಾಲ್ಮೀಕಿ ವಿದ್ಯೆಯನ್ನು ಪಡೆದು ಸಂಸ್ಕೃತವನ್ನು ಕಲಿತು ಸಂಸ್ಕೃತದಲ್ಲಿ ರಾಮಾಯಣವನ್ನು ರಚನೆ ಮಾಡೋದಿದೆಯಲ್ಲ, ಅದು ಸಣ್ಣ ಕೆಲಸ ಅಲ್ಲ, ಅದು ಮಹಾನ್ ಸಾಧನೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ರಾಮಾಯಣ ಬರೆದವರು ವಾಲ್ಮೀಕಿ, ಮಹಾಭಾರತ ಬರೆದವರು ವ್ಯಾಸ, ಶಕುಂತಲಾ ನಾಟಕ ಬರೆದವರು ಕಾಳಿದಾಸ, ಅದು ಕೂಡ ಸಂಸ್ಕೃತದಲ್ಲೇ ಇರ್ತಕ್ಕಂಥದ್ದು. ಇವ್ರು ಯಾರು ಕೂಡ ಮೇಲ್ಜಾತಿ ಸೇರಿದವರಲ್ಲ. ಇವರು ರಾಮಾಯಣ ಬರೆದವರು ಮಹರ್ಷಿ ವಾಲ್ಮೀಕಿ ಬೇಡ ಜಾತಿಗೆ ಸೇರಿದವರು. ವ್ಯಾಸ ಬೆಸ್ತ್ರ ಜಾತಿಗೆ ಸೇರಿದವರು, ಕಾಳಿದಾಸ ಕುರುಬರ ಜಾತಿಗೆ ಸೇರಿದವರು. ನೋಡಿ, ಇವರು ಶೂದ್ರ ಜನಾಂಗದಲ್ಲಿ ಹುಟ್ಟಿ ಇಷ್ಟ ಮಹಾನ್ ಕಾವ್ಯಗಳನ್ನು ಬರೆದಿದ್ದಾರೆ. ನಮಗೆಲ್ಲ ಹೆಮ್ಮೆಯ ವಿಷಯ ಅಲ್ವಾ? ನಿಮಗೆಲ್ಲ ಹೆಮ್ಮೆಯ ವಿಷಯ ಅಲ್ವಾ? ನಿಮ್ಮ ಜಾತಿನಲ್ಲಿ ಇಂಥ ಒಬ್ಬ ಮಹಾನ್ ಪುರುಷ ಹುಟ್ಟಿದ್ದ, ರಾಮಾಯಣವನ್ನು ಬರೆದಿದ್ರು ಅಂತಕ್ಕಂಥದ್ದು ಹೆಮ್ಮೆ ಅಲ್ಲ? ಅದರಿಂದ ವಿದ್ಯೆ ಇದೆಯಲ್ಲ, ಯಾರಪ್ಪನ ಸೊತ್ತು ಅಲ್ಲ. ಎಲ್ಲರೂ ವಿದ್ಯೆ ಕಲೀಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಡಾಕ್ಟರ್ ತಿಮ್ಮಯ್ಯನವರು ಪರಿಶಿಷ್ಟ ಜಾತಿಗೆ ಸೇರಿದವರು. ಅವರು ಡಾಕ್ಟರ್ ಆಗಿದ್ರು, ಅಡಿಷನಲ್ ಡೈರೆಕ್ಟರ್ ಆಗಿದ್ರಲ್ಲ, ಅಡಿಷನಲ್ ಡೈರೆಕ್ಟರ್ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಆಗಿದ್ರು. ಅವಕಾಶ ಸಿಕ್ತು, ಡಾಕ್ಟರ್ ಆದರು. ನನಗಿಂತ ದೊಡ್ಡವರು ಸ್ವಲ್ಪ. ನಾನು ಲಾಯರ್ ಆದೆ. ಈಗ ಬಸವರಾಜ್ ಇಂಜಿನಿಯರ್ ಆಗಿದ್ದಾನೆ. ಅವಕಾಶ ಸಿಕ್ಕಬೇಕು. ಆಮೇಲೆ ದರ್ಶನ್ ಲಾಯರ್ ಆಗಿದ್ದಾನೆ. ಬೇರೆಯವ್ರಿಗೆಲ್ಲ ಅವಕಾಶಗಳು ಸಿಕ್ಕಿದ್ರೆ ಮೇಲಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ನಿಮ್ಮ ಜೀವನ ರೂಪಿಸ್ಕೊಳ್ಳೋರು, ನಿಮ್ಮ ಜೀವನದ ರೂಪಿಸ್ಕೊಳ್ತಕ್ಕಂಥ ಶಿಲ್ಪಿ ನೀವೇನೇ ಅಂತ ಹೇಳಿ ಮಹರ್ಷಿ ವಾಲ್ಮೀಕಿಯವರು ಹೇಳಿರ್ತಕ್ಕಂಥದ್ದು. ನಿಮ್ಮ ಜೀವನವನ್ನು ರೂಪಿಸ್ಕೊಳ್ತಕ್ಕಂಥ ಶಿಲ್ಪಿ ಯಾರಪ್ಪ ಅಂತಂದ್ರೆ ನೀವೇನೇ, ಬೇರೆಯವರಲ್ಲ. ಅದಕ್ಕೆ ವಿದ್ಯೆಯನ್ನು ಕಲೀಲೇಬೇಕು. ವಿದ್ಯೆ ಕಲಿದೇ ಹೋಗಿದ್ರೆ, ನಾವು ಇವತ್ತು ರಾಮಾಯಣ ಬರೀದೇ ಹೋಗಿದ್ರೆ, ರಾಮಾಯಣ ರಚನೆ ಮಾಡದೆ ಹೋಗಿದ್ರೆ ವಾಲ್ಮೀಕಿ ಜಯಂತಿ ಮಾಡ್ತಿದ್ವಾ?
ಅದು ಬೇಡರ ಜಾತಿಗೆ ಸೇರಿದವರು, ಅಂದ್ರೆ ಶೂದ್ರ ವರ್ಗಕ್ಕೆ ಸೇರಿದಂಥವ್ರು. ಕನಕದಾಸರು ಶೂದ್ರ ವರ್ಗಕ್ಕೆ ಸೇರಿದಂಥವರು, ಅವರು ದಾಸರಾದರು. ಪುರಂದರದಾಸರು ಮೇಲ್ವರ್ಗಕ್ಕೆ ಸೇರಿದವರು, ಅವರು ದಾಸರಾಗಿದ್ದರು. ಕನಕದಾಸರು ಕುರುಬರ ಜಾತಿಗೆ ಸೇರಿದವರು, ಅವರು ಕೂಡ ಒಬ್ಬ ಮಹಾನ್ ದಾಸರಾಗಿದ್ದರು. ಸೊ ಅದಕ್ಕೆ ವಿದ್ಯಾವಂತರಾಗಲಿಕ್ಕೆ ಜಾತಿ ಮುಖ್ಯ ಅಲ್ಲ, ಜಾತಿ ಅಡ್ಡ ಬರಲ್ಲ. ಮೇಲ್ವರ್ಗದವ್ರು ಮಾತ್ರ ವಿದ್ಯಾವಂತರಾಗಬೇಕು, ಕೆಳವರ್ಗದವರು ವಿದ್ಯಾವಂತರಾಗಬಾರದು ಅಂತಕ್ಕಂಥದ್ದು ಅದನ್ನು ನಮ್ಮಲ್ಲಿ ಬಿತ್ತು.